ಇದು ಹಿಂದುತ್ವವನ್ನು ಏನಪ್ಪ ಅಂತಂದ್ರೆ ಹೆಸರು ಕೆಡಿಸೋರು, ರಾಮನ ಹೆಸರು ಕೆಡಿಸೋರು ಕೆಲವು ಜನ ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಅವ್ರು ನಂಬಲಿಕ್ಕೆ ಹೋಗ್ಬೇಡ್ರಿ, ನಾವು ತನಿಖೆ ಮಾಡಿಸ್ತೀವಿ, ಶಿಕ್ಷೆ ಕೊಡಿಸ್ತೀವಿ ಅನ್ನೋ ಮಾತಾಡ್ತಾ ಇದ್ದಾರೆ. ಅದೇ ಕಾಲಕ್ಕೆ ಮೋಹನ್ ಭಾಗವತರವರು ಈ ಪ್ರಶ್ನೆಯನ್ನು ಮಾಡಿದಾಗ ಏನು ಇದೆಲ್ಲ ಚಂಪತರಾಯ ಬದಲಾಗಿ ಇನ್ನೊಬ್ಬರ ಬದಲಾಗಿ ಕೇಳಿದಾಗ ರಾಮ್ ಅಲ್ಲೇ ಹೊಸಬಾಳೆ ಅವ್ರದ್ರ ಹೇಳಿದಾರೆ ಮೊನ್ನೆ, ಅದನ್ನು ನೋಡಿಕೊಡ್ರಿ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಸ್ಪಷ್ಟ ಚಿತ್ರಗಳು ಬರ್ತಾ ಇಲ್ಲ. ಇಲ್ಲಿ ಆರೋಪಿಗಳು ಯಾರು, ಅಪರಾಧಿಗಳು ಯಾರು, ದೊಡ್ಡ ಪ್ರಮಾಣ ಆಗ್ಯದ, ದರೋಡೆನ ಆಗ್ಯದಂತೆ ಸ್ವತಃ ನೃಪೇಂದ್ರ ಮಿಶ್ರಾ ಅವರು ಪ್ರಿನ್ಸಿಪಲ್ ಸೆಕ್ರೆಟರಿ ಆಫ್ ದ ಮೋದಿಯವರು ಪ್ರಿನ್ಸಿಪಲ್ ಸೆಕ್ರೆಟರಿ ಇದ್ದಂಥವ್ರು ಒಂದು ಕಾಲಕ್ಕೆ. ಅವರು ಇಲ್ಲಿ ಡಕಾಯಿತಾಗ್ಯದ, ಬರೀ ಕಳೆದ ಡಕಾಯಿತಾಗಿದೆ ಅಂತ ಹೇಳಿದರು. ಅದಕ್ಕೆ ನಮ್ಮ ಈ ಒಂದು SIT ನೇಮಿಸಿದಂತಹ ಯೋಗಿ ಆದಿತ್ಯನಾಥ್ ಅವರು ಹೇಳಿದರು, ಇಲ್ಲ ಒಂದು ಕಾಲಕ್ಕೆ ಕರಸೇವಕರನ್ನ ಗುಂಡು ಹಾಕಿದವ್ರು ಇವತ್ತು ನಮ್ಮ ಬಗ್ಗೆ ಹೇಳ್ತಾರೆ, ನಮಗೇನು ತಿಳಿಸ್ತಾರೆ ಅಂತೇಳಿ. ಯಾಕಂದ್ರೆ ಇದೇ ನೃಪೇಂದ್ರ ಮಿಶ್ರಾ ಅವರು ಮುಲಾಯಂ ಸಿಂಗ್ ಯಾದವ್ ಸರ್ಕಾರದಲ್ಲೇ ಅಲ್ಲಿ ಪ್ರಿನ್ಸಿಪಲ್ ಕ್ಯಾಬಿನೆಟ್ ಸೆಕ್ರೆಟರಿ ಆಗಿದ್ದರು. ಅವರ ಸಮಯದಲ್ಲಿ ಗೋಲಿಬಾರ್ ಆಗಿದ್ದು ಕರಸೇವಕನ ಮೇಲೆ, ಅದನ್ನು ತೋರಿಸಿ ಅದನ್ನು ಮುಚ್ಚಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಗೊಂದಲ ಹೇಳಿದಂಥ ಈ ಒಂದು ಪ್ರಸಂಗದಲ್ಲಿ ಇಡೀ ದೇಶ ತುಂಬ ಜನ ಇದನ್ನು ಮಾತಾಡ್ತಾ ಇದ್ದಾರೆ. ದೇವಗಿರಿ ಅವರು ಹಿಂಗೆ ಮಾತಾಡಿದರು, ಅಥವಾ ದೇವಗಿರಿ ಅವರಿಗೆ ಚಂಪತರಾಯರಿಗೆ ಆಗ್ತಾ ಇಲ್ವಾ, ಜವಾಬ್ದಾರಿ ನಂದಿಲ್ಲ ಅಂದ್ರೆ ಹಾಗಾದ್ರೆ ಯಾರು ಜವಾಬ್ದಾರಿ? ಚಂಪತರಾಯರದ. ಚಂಪತರಾಯರು ರಾಜೀನಾಮೆ ತೊಗೊಂಡ್ರೆ ಮುಗಿತಾ? ಎನ್ಕ್ವೈರಿಗೆ ಏನು ನಡೆದಿದೆ, ಎನ್ಕ್ವೈರಿ ಆಗಬಾರ್ದ? ಕೇವಲ 45 ದಿನಗಳಲ್ಲೇ ಇಷ್ಟ ಆಗ್ಯದ. ಇನ್ನು ಇದ್ರ ಹಿಂದಿನ ಪೋಟೀಸ್ ಯಾಕೆ ಸಿಗ್ತಾ ಇಲ್ಲ, ಎಲ್ಲಿ ಹೋದವು, ಎತ್ತಂತ ಆಟೋಮೆಟಿಕ್ಕಾಗಿ ಡಿಲೀಟ್ ಆಗ್ಯಾವ ಅಂತ ಇದು ಕೊಡ್ತಾ ಇದ್ದಾರೆ. ಹಂಗೆ ಆಗ್ತಾವೆ. ಇರಬೇಕಲ್ಲ ಎಲ್ಲ ಹಿಂದಿನ. ಯಾಕಂದ್ರೆ ಕಳೆದ 6 ವರ್ಷಗಳ